ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಶಂಕರ್. ದಿಢೀರ್ ಅಂತ ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ನೂತನ ಸಚಿವ ಬಿ. ನಾಗೇಂದ್ರ ಅವರು. ವಿಪಕ್ಷಗಳಿಂದ ನಾಗೇಂದ್ರ ರಾಜೀನಾಮೆಗೆ ಒಂದು ಕಡೆ ಒತ್ತಾಯಿಸಲಾಗ್ತಾ ಇದೆ. ಈ ರಾಜೀನಾಮೆಯ ಮಾತುಗಳ ನಡುವೆ ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿ. ನಾಗೇಂದ್ರ ಅವರು. ಹಾಗಾದರೆ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು, ರಾಜೀನಾಮೆ ಕುರಿತು ಏನಾದರೂ ಸುಳಿವು ಕೊಟ್ರ ಬಿ. ನಾಗೇಂದ್ರ ಅನ್ನೋ ಹಲವು ಅನುಮಾನಗಳಿಗೆ ಮೂಡ್ತಾ ಇದೆ. ದಿಢೀರ್ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದಂಥ ಸಚಿವ ಬಿ. ನಾಗೇಂದ್ರ ಅವರು. ವಿಪಕ್ಷಗಳಿಂದ ನಾಗೇಂದ್ರ ರಾಜೀನಾಮೆಗೆ ಒಂದು ಕಡೆ ಒತ್ತಾಯ ಕೇಳಿ ಬರ್ತಾ ಇದ್ದು, ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ವಿಪಕ್ಷಗಳು ಒಂದು ಕಡೆ ಪಣ ತೊಟ್ಟು ಕೂತಿವೆ. ಇದರ ಮಧ್ಯೆ ಮತ್ತೊಂದೆಡೆ ಬಿಜೆಪಿ ಅಹೋರಾತ್ರಿ ಧರಣಿ ಕೂಡ ಘೋಷಣೆಯನ್ನ ಮಾಡಿದೆ. ಈ ಬೆನ್ನಲ್ಲೇ ದಿಢೀರ್ ಸಿಎಂ ಭೇಟಿ ಮಾಡಿದ್ದಾರೀಗ ಬಿ. ನಾಗೇಂದ್ರ ಅವರು. ವಿಧಾನಸಭೆ ಮೊಗಸಾಲೆಯ ಸಿಎಂ ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಮುಂದಿನ ನಿರ್ಧಾರದ ಬಗ್ಗೆ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಕಚೇರಿಯಲ್ಲಿ ಡಿ.ಕೆ. ಶಿವಕುಮಾರ್ ನಾಗೇಂದ್ರ ಚರ್ಚೆ ನಡೆಸಿದ್ದಾರೆ. ಭೇಟಿ ಕೂಡ ಆಗಿದ್ದಾರೆ. ರಾಜೀನಾಮೆ ನೀಡುವ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಹಾಗಾದರೆ ಅನ್ನೋ ಹಲವು ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂಥ ವಿಪಕ್ಷಗಳು ಒಂದು ಕಡೆ, ಸದನದ ಒಳಗೂ ಹೊರಗೂ ಬಿಜೆಪಿಯಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ವಿಪಕ್ಷಗಳಿಗೆ ಮಣಿದು ರಾಜೀನಾಮೆ ನೀಡ್ತಾರಾ ಹಾಗಾದರೆ ನೂತನ ಸಚಿವ ಬಿ. ನಾಗೇಂದ್ರ? ತೀವ್ರ ಕುತೂಹಲ ಮೂಡಿಸಿರುವ ಸಚಿವ ನಾಗೇಂದ್ರ ನಡೆ ಈಗ ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 187 ಕೋಟಿ ನುಂಗಿದ್ದಾರೆ ಬಿ. ನಾಗೇಂದ್ರ ಅಂತ ವಿಪಕ್ಷಗಳು ಹರಿಹಾಯ್ತಾ ಇದ್ದಾರೆ. ಇದರ ಮಧ್ಯೆ ಇಂತಹ ಶಾಸಕರಿಗೆ ನೀವು ಸಚಿವ ಸ್ಥಾನ ಹೇಗೆ ನೀಡಿದ್ರಿ, ಬಿ. ನಾಗೇಂದ್ರಗೆ ನೀವು ಸಚಿವ ಸ್ಥಾನ ಹೇಗೆ ನೀಡಿದ್ರಿ ಅಂತ ಈಗಾಗಲೇ ಅಧಿವೇಶನದ ಮೊದಲ ದಿನದಿಂದಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾನೆ ಬಂದಿದ್ದಾರೆ ವಿಪಕ್ಷಗಳು. ಹೇಗಾದರೂ ಮಾಡಿ ಬಿ. ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆಯಬೇಕು ಬಿ. ನಾಗೇಂದ್ರ ಅವರದ್ದು ಅನ್ನೋದು ವಿಪಕ್ಷಗಳ ಒತ್ತಾಯವಾಗಿತ್ತು. ಇದರ ಮಧ್ಯೆ ಈಗ ದಿಢೀರ್ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರಂತೆ ಸಚಿವ ಬಿ. ನಾಗೇಂದ್ರ ಅವರು. ಹಾಗಾದ್ರೆ ರಾಜೀನಾಮೆ ಕುರಿತು ಏನಾದರೂ ಚರ್ಚೆ ಮಾಡಿದ್ರಾ? ಹಾಗಾದ್ರೆ ಎಲ್ಲವೂ ಅಂದುಕೊಂಡಂತೆ ಆದರೆ ವಿಪಕ್ಷಗಳ ಈ ಒಂದು ಬಿಗಿಪಟ್ಟು ನೋಡೋದಾದ್ರೆ ಹಾಗಾದ್ರೆ ಬಿ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರಾ? ಹಲವು ಅನುಮಾನಗಳು ಮೂಡ್ತಾ ಇದೆ. ರಹಸ್ಯವಾಗಿ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಿ. ನಾಗೇಂದ್ರ. ಮತ್ತೊಂದೆಡೆ ಬಿಜೆಪಿ ಇವತ್ತು ರಾತ್ರಿ ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ಮುಂದಾಗಿದೆ. ಈ ಬೆನ್ನಲ್ಲೇ ದಿಢೀರ್ ಅಂತ ಈಗ ಸಿಎಂ ಭೇಟಿಯಾಗಿದ್ದಾರೆ ಬಿ. ನಾಗೇಂದ್ರ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರಂತೆ ಬಿ. ನಾಗೇಂದ್ರ. ಹಾಗಾದರೆ ರಾಜೀನಾಮೆ ವಿಚಾರವಾಗಿ ಏನಾದರೂ ಚರ್ಚೆಗಳಾಯ್ತಾ ಸಿಎಂ ಮತ್ತು ಬಿ. ನಾಗೇಂದ್ರ ನಡುವೆ ಅನ್ನೋದು ಈಗ ಹಲವು ಅನುಮಾನಗಳಿಗೆ ಎಡೆಯಾಗ್ತಾ ಇದೆ. ಸದನದ ಒಳಗೂ ಹೊರಗೂ ಬಿಜೆಪಿಯಿಂದ ಈಗಾಗಲೇ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಸದನದ ಒಳಗೆ ವಿಪಕ್ಷ ನಾಯಕ ಆರ್. ಅಶೋಕ್ ಕೂಡ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ವಿಜೇಂದ್ರ ಕೂಡ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಹಿಡಿದು ವಿಧಾನಸೌಧದವರೆಗೂ ಈಗ ವಿಪಕ್ಷಗಳು ಬಿ. ನಾಗೇಂದ್ರ ರಾಜೀನಾಮೆ ಕುರಿತಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ, ಪ್ರತಿಭಟನೆಯನ್ನು ಕೈಗೊಂಡಿದ್ದಾವೆ. ಇದೆಲ್ಲದರ ಮಧ್ಯೆ ಮೊನ್ನೆ ಕಪ್ಪು ಟಿ ಶರ್ಟ್ ಧರಿಸಿ ಬಿ. ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಉಗ್ರವಾದ ಹೋರಾಟವನ್ನು ಮಾಡಿದರು. ಅದಾದ ನಂತರದಲ್ಲಿ ಮೊಗಸಾಲೆಯ ಮೇನ್ ಡೋರ್ನಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಇದೆಲ್ಲದರ ಮಧ್ಯೆ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಬಿ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ? ಹಾಗಾದರೆ JDS ನಾಯಕರು ಕೂಡ ಬಿ. ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದರು. ಇದೆಲ್ಲದರ ಮಧ್ಯೆ ಈಗ ದಿಢೀರ್ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಸಚಿವ ಬಿ. ನಾಗೇಂದ್ರ.